ಗೌತಮ್ ಸರ್ ಸರ್ ಒಂದು ಏನು ಹಂಗೆ ಎತ್ಬಿಟ್ಟು ಹೋಗ್ಬಿಡು ಅಲ್ಲ ಇದೆ ಹಾಂ ಮುಂಚೆ ನೋಡ್ಕೊ ಬೇರೆ ಕೂತಿದ್ರೆ ಕೆಲಸ ಹೋಗಿದೆ. ಸರಿ ಹೋಯ್ತು. ಈ ಯೋಚನೆ ಮಾಡೋ ಚಾರ್ಜ್ ನ ಅತ್ತೆಯಿಂದ ನೀವು ತಗೊಂಡಿದ್ದೀರಾ? ಎಲ್ಲಾದ್ರೂ ಹೋಗಿ ಕುತ್ಕೊಂಡು ಏನೋ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀರಾ. ಏನ್ ಯೋಚನೆ ಮಾಡ್ತಿದ್ದೀರಾ ನೀವು? ಹೋಗ್ಲಿ, ಜಾನು ಫೋನ್ ಮಾಡಿದ್ರಾ? ಅಜ್ಜಿ ಹೇಗಿದ್ದಾರೆ ಅಂತ ವಿಚಾರಿಸಿದ್ರಾ? ಹೋಸ್ಪಿಟಲ್ ಮನೆಯಲ್ಲಿ ಸ್ಪೀಕರ್ ಆನ್ ಮಾಡಿವಾ? ಅಪ್ಪ ಚಾನು ಹೇಗಿದೆಯಾ ಮಗಳೇ? ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. ಅಮ್ಮ ಹೇಗಿದ್ದಾರೆ? ಇವಾಗ ಯಾರನ್ನಾರು ಗುರುತಿಸ್ತಾರ? ಇಲ್ಲಪ್ಪ, ಆಸ್ಪತ್ರೆಯಿಂದ ಹೇಗೆ ಬಂದ್ರು ಈಗಲೂ ಹಾಗೆ ಇದ್ದಾರೆ. ಒಂದು ಸಣ್ಣ ಮೂಮೆಂಟ್ ಕೂಡ ಕಾಣಿಸ್ತಾ ಇಲ್ಲ. ಡಾಕ್ಟ್ರ್ ಏನಂದ್ರು ಮಗಳೇ? ಪ್ರಜ್ಞೆ ಬರೋರ್ಗು ಏನು ಹೇಳೋಕ್ಕಾಗಲ್ಲ ಅಂತಾರಪ್ಪ. ಅಜ್ಜಿನ ನೋಡ್ತೀಯಪ್ಪ? ವಿಡಿಯೋ ಕಾಲ್ ಮಾಡ್ಲಾ? ಬೇಡಮ್ಮ, ಅಮ್ಮನ್ನ ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ. ಇನ್ನೊಂದ್ಸಲ ಅಪ್ಪ, ನೀವಿಗೆಲ್ಲ ಬೇಜಾರಾಗ್ಬಿಡಿ. ಖಂಡಿತ ಅಜ್ಜಿ ಹುಷಾರಾಗ್ತಾರೆ. ನಾನು ಅದೇ ಧೈರ್ಯದ ಮೇಲೆ ಇಟ್ಟಿದ್ದೆ. ಚಾನು ಅಡಿಯಂದ್ರಿದ್ದಾರ? ಸ್ವಲ್ಪ ಫೋನ್ ಡೌನ್. ಹೌದಪ್ಪ, ಇಲ್ಲೇ ಇದ್ದಾರೆ. ಸರಿ ತಗೊಳ್ಳಿ. ಹೇಳಿ ಮಾವ. ಅಡಿಯಂದ್ರೆ ನಮಸ್ಕಾರ. ನಮ್ಮಿಂದ ನಿಮಗೆ ಖಂಡಿತ ತೊಂದರೆ ಆಗ್ತಾ ಇದೆ. ನಾನು ನಮ್ಮನ್ನು ನೋಡ್ಕೋಬೇಕಾಗಿತ್ತು. ಆ ಜವಾಬ್ದಾರಿನ ನೀವು ತಗೊಂಡಿದ್ದೀರಾ. ತುಂಬ ಕಷ್ಟ ಆಗ್ತಾ ಇದೆ. ಅದು ರೋಲಿಂಗ್ ನೀವು ತಗೊಂಡಿದ್ರ ಕಾಲೇ ಆಕ್ಷನ್. ನಮ್ಮನ್ನು ನೋಡ್ಕೋಬೇಕಾಗಿತ್ತು. ಆ ಜವಾಬ್ದಾರಿ ನೀವು ತಗೊಂಡಿದ್ದೀರಾ. ಎಷ್ಟು ಕಷ್ಟ ಆಗ್ತಿದೆಯೋ ಏನೋ. ಮಾವ, ನಾನು ಕಷ್ಟ ಅಂತ ನಿಮ್ಗೆ ಹೇಳಿದ್ನ? ನೀವ್ಯಾಕೆ ಹೀಗೆಲ್ಲ ತಿಳ್ಕೊತೀರಾ? ನಾನು ಆಗ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಅಜ್ಜಿನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅವ್ರು ಇಲ್ಲಿಗೆ ಬಂದಾಗ ಹೇಗಿದ್ರು ಹಾಗೆ ಆಗೋವರೆಗೂ ಅವ್ರು ಇಲ್ಲೇ ಇರ್ತಾರೆ. ಈ ಒಪ್ಪಾರಕ್ಕೆ ಏನಾಗಬೇಕು ಗೊತ್ತಾಗ್ತಿಲ್ಲ. ಒಂದ್ ಕಡೆ ಜಾಗನ ನಾವು ನೋಡ್ಕೋಬೇಕು. ಆಗಿರುವಾಗ ಅಮ್ಮನ್ನು ನೀವೇ ನೋಡ್ಕೊಳ್ಳೋದು ಮಾಡಿ. ನಿಮ್ಮ ಉಪಕಾರಕ್ಕೆ ನಾನು ಅದರಲ್ಲಿ ನಿಮ್ಗೆ ಋಣ ಅಂದಿಲ್ಲ. ನಿಮ್ಗೆ ಋಣ ಈ ಋಣಕ್ಕೆ ನಾನು ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತದೆ. ಬೆಲ್ಲ ಕಟ್ ಮಾಡಲಿಲ್ಲ ಈ ಋಣಕ್ಕೆ